ಕರ್ನಾಟಕ ದಿನದ ಟಾಪ್ ಸುದ್ದಿಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರತಿಯೊಂದು ಸುದ್ದಿಯ ಸ್ಪೀಡ್ ರೌಂಡ್ ಅಪ್ ಟಾಪ್ 18 at 8 ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಟಾಪ್ 18 ಮೊದಲ ಸುದ್ದಿ. ಬಿಜೆಪಿಯಲ್ಲಿ ಈಗ ಮಾಜಿ ಸಿಎಂ ಯಡಿಯೂರಪ್ಪ ಜಪ ಜೋರಾಗಿ ನಡೀತಾ ಇದೆ. ಮಾಸ್ ಲೀಡರ್ಗೆ ಹೈಕಮಾಂಡ್ ಮಣೆಯನ್ನ ಹಾಕಿದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಟಿಕೆಟ್ ಫೈನಲ್ ನಲ್ಲೂ ಕೂಡ ಯಡಿಯೂರಪ್ಪ ಮಾತೆ ಫೈನಲ್ ಆಗುತ್ತಾ ಈಗಿರುವಂತ ಕುತೂಹಲ ಹಾಗೇ ಇದೆ. ಮೊನ್ನೆ ಅವ್ರ ಪುತ್ರ ವಿಜೇಂದ್ರಗೆ ಟಿಕೆಟ್ ಕೊಡುವಂತ ವಿಷಯದಲ್ಲೂ ಕೂಡ ಸಿಎಂ ಹೇಳ್ತಾ ಇದ್ರು ಅದನ್ನ ಯಡಿಯೂರಪ್ಪ ಡಿಸೈಡ್ ಮಾಡ್ತಾರೆ ಅಂತ. ಇನ್ನು ಕೆಲವರಿಗೆ ಅದರಲ್ಲೂ ಅವರ ಆಪ್ತರಿಗೆ ಟಿಕೆಟ್ ಕೊಡಿಸೋದಕ್ಕೆ ಬಿಎಸ್ವೈ ಪ್ಲಾನ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವರ ಪಾತ್ರದ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಮುಂದೆ ಯಡಿಯೂರಪ್ಪ ಒಂದಿಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ದಾರೆ. ಬಿಎಸ್ವೈ ಈ ಬೇಡಿಕೆ ಹಿಂದೆ ಹಲವಾರು ಲೆಕ್ಕಾಚಾರಗಳಿದೆ. ಎಲ್ಲವಕ್ಕೂ ಓಕೆ ಅಂತ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಗ್ರೀನ್ ಸಿಗ್ನಲ್ ಕೊಟ್ರೆ ಹೈಕಮಾಂಡ್ ಮುಂದೆನೂ ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ಅಫ್ಕೋರ್ಸ್ ಇದ್ದೇ ಇದೆ. ಯಾವೆಲ್ಲ ಲೆಕ್ಕಾಚಾರ ಬಿಎಸ್ವೈ ಹಾಕೊಂಡಿದ್ದಾರೆ, ಹೈಕಮಾಂಡ್ ನ ಲೆಕ್ಕಾಚಾರಗಳೇನು, ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಯಡಿಯೂರಪ್ಪ ಇಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಇಲ್ಲ, ಅವ್ರನ್ನ ಬಿಟ್ಟು ಚುನಾವಣೆಗೆ ಹೋಗೋಕ್ ಆಗಲ್ಲ ಅನ್ನೋದು ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗಿರೋದ್ರಿಂದಲೇ ಕೂಡ ಅವರನ್ನ ಮತ್ತೆ ಈಗ ಚುನಾವಣಾ ಅಖಾಡಕ್ಕೆ ಅಂದ್ರೆ ಪ್ರಚಾರಕ್ಕೆ ಈಗ ಇಳಿಸಿರೋದು ಹೈಕಮಾಂಡ್. ಇಲ್ಲಿ ಬಿಎಸ್ವೈಗೂ ಒಂದಿಷ್ಟು ಲೆಕ್ಕಾಚಾರಗಳಿದೆ, ಹೈಕಮಾಂಡ್ಗೂ ಲೆಕ್ಕಾಚಾರಗಳಿದೆ. ಅದು ಯಾವ ರೀತಿ ಲೆಕ್ಕಾಚಾರಗಳಿದೆ, ಅದನ್ನ ಬಿಜೆಪಿ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ? ಶರ್ಮಿತಾ ಶೆಟ್ಟಿ 2018ರಲ್ಲಿ ವಿಧಾನಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಪಕ್ಷದ ಅಧ್ಯಕ್ಷರಾಗಿದ್ರು ಮತ್ತು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ರು. ಹಾಗಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಬಹುತೇಕ 60ರಿಂದ 70 ಕ್ಷೇತ್ರಗಳ ಟಿಕೆಟ್ ಅನ್ನ ಅವರೇ ನಿರ್ಧಾರವನ್ನ ಮಾಡಿದ್ರು. ಯಾಕಂದ್ರೆ ಅವರು ಅಧ್ಯಕ್ಷರಾಗಿದ್ರು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ರು, ಎಲ್ಲಾ ಪವರ್ ಕೂಡ ಇತ್ತು. ಈ ಬಾರಿ ಅವರು ಸಂಸದೀಯ ಮಂಡಳಿಯ ಸದಸ್ಯರಾಗಿರುವಂತದ್ದು ಮತ್ತು ಅಧ್ಯಕ್ಷರು ಕಟೀಲ್ ಆಗಿರುವಂತದ್ದು, ಜೊತೆಗೆ ಬಿಜೆಪಿ ಹೈಕಮಾಂಡ್ ಕೂಡ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಹೆಚ್ಚಿನ ಮಣೆಯನ್ನ ಹಾಕುತ್ತಿರುವಂತದ್ದು. ಹಾಗಾಗಿ ಈ ಬಾರಿ ಕೂಡ ಕನಿಷ್ಠ 25ರಿಂದ 30 ಸ್ಥಾನಗಳನ್ನ ತಮ್ಗೆ ಬೇಕಾದಂತವರಿಗೆ ಆಪ್ತರಿಗೆ ಕೊಡಿಸ್ಬೇಕು. ಆ ಮುಖಾಂತರ ಎಷ್ಟು ಸಾಧ್ಯ ಅಷ್ಟು ಜನರ ಗೆಲ್ಲಿಸಿಕೊಂಡು ಬರ್ಬೇಕನ್ನೋದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲೂ ಕೂಡ ತನ್ನದೇ ಆದ ಒಂದು ಶಾಸಕರ ಪಡೆ ಇರಬೇಕು. ಆ ಶಾಸಕರ ಪಡೆಯನ್ನ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪ ಅಷ್ಟೇ ಅಲ್ಲ, ಅದು ವಿಜೇಂದ್ರ ಅವರ ರಾಜ್ಯ ರಾಜಕಾರಣಕ್ಕೂ ಕೂಡ ಅನುಕೂಲ ಆಗ್ಬೇಕು. ಇವರ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಒಂದು ಟೀಮ್ ಇರ್ಬೇಕನ್ನೋದು ಯಡಿಯೂರಪ್ಪನವರ ಲೆಕ್ಕಾಚಾರ. ಇದರ ಬೆನ್ನಲ್ಲೇ ಹೈಕಮಾಂಡ್ ಕೂಡ 25ರಿಂದ 30 ಹೆಸರುಗಳನ್ನ ಯಡಿಯೂರಪ್ಪನವರು ವೈಯಕ್ತಿಕವಾಗಿ ಶಿಫಾರಸು ಮಾಡ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೆಜೆಪಿ ಕಟ್ಟಿದ ಸಂದರ್ಭದಲ್ಲಿ ನಂತರ ಬಿಜೆಪಿ ಬಂದ್ರು. ಆಗ ಕೆಜೆಪಿಯಲ್ಲಿ ಕಟ್ಟುವ ಸಂದರ್ಭದಲ್ಲಿ ಇವ್ರ ಜೊತೆ ಇದ್ದಂದ್ರು ಅನೇಕರಿಗೆ ಬಿಜೆಪಿಯಲ್ಲಿ ಸೂಕ್ತ ಸ್ಥಾನಮಾನ ಕೊಡಿಸ್ಲಿಕ್ಕಾಗ್ಲಿಲ್ಲ, ಟಿಕೆಟ್ ಅನ್ನು ಕೊಡಿಸ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ಅನೇಕ ನಾಯಕರು ಯಡಿಯೂರಪ್ಪನವರಿಂದ ದೂರ ಆದ್ರು. ಹಾಗಾಗಿ ಈ ಬಾರಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಜೊತೆ ಮತ್ತೆ ನಾಯಕರು ಇರ್ಬೇಕಾಗಿದೆ, ಅವರ ಪರವಾಗಿ ಮಾತಾಡ್ಬೇಕಾಗಿದೆ, ಅವರ ಜೊತೆ ಇರಬೇಕಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ಯಡಿಯೂರಪ್ಪನವರು ಕೂಡ ಈ ಬಾರಿ 25ರಿಂದ 30 ಸೀಟ್ಗಳನ್ನು ತಾವು ಹೇಳಿದವರಿಗೆ ಕೊಡಿಸ್ಬೇಕು ಮತ್ತು ಅವರನ್ನ ಗೆಲ್ಲಿಸಿಕೊಂಡು ಬರ್ಬೇಕಂತ ತೀರ್ಮಾನ ಮಾಡಿದ್ರೆ ಇದರ ಹಿಂದೆ ಹಲವಾರು ಲೆಕ್ಕಾಚಾರಗಳಿರ್ತಕ್ಕಂಥದ್ದು. ಮುಂದಿನ ಭವಿಷ್ಯದಲ್ಲಿ ವಿಜೇಂದ್ರ ಅವರಿಗೆ ಇದು ಅನುಕೂಲ ಆಗ್ಬೇಕು. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಬ್ಬೊಬ್ಬ ಶಾಸಕರು ಕೂಡ ಯಡಿಯೂರಪ್ಪ ಪರವಾಗಿ ಮಾತನಾಡೋದು ಇರ್ಬೇಕನ್ನೋದು ಇವರ ಲೆಕ್ಕಾಚಾರ. ಹಾಗಾಗಿ ಹೈಕಮಾಂಡ್ಗೆ ಇವರು ಸಲ್ಲಿಸ್ತಕ್ಕಂಥ ಪಟ್ಟಿಯನ್ನ ಯಡಿಯೂರಪ್ಪ ಅವ್ರಿಗೆ ಹೈಕಮಾಂಡ್ ಮನ್ನಣೆಯನ್ನ ಕೊಟ್ಟಿದೆ. ಹೌದು, ಅವ್ರಿಗೆ ಟಿಕೆಟ್ ಫೈನಲ್ ಮಾಡೋ ಹಂತ ತನಕನೂ ಕೂಡ ಮೊನ್ನೆನೂ ಸಿಎಂ ಹೇಳ್ತಾ ಇದ್ರು ಅವ್ರು ಡಿಸೈಡ್ ಮಾಡ್ಲಿ ಅಂತ. ಬಟ್ ಬಿಎಸ್ವೈ ಪ್ಲಾನ್ ನೀವು ಹೇಳ್ತಾ ಇದ್ರಿ, ಫಸ್ಟ್ ವಿಜೇಂದ್ರ ಅವರಿಗೆ ರಾಜಕೀಯ ನೆಲೆಯನ್ನ ಕಲ್ಪಿಸ್ಕೊಡೋದು, ಜೊತೆಗೆ ಅವ್ರ ಟೀಮ್ ಅಲ್ಲಿ ಆಪ್ತರಲ್ಲಿ ಗುರುತಿಸ್ಕೊಂಡವರಿಗೆ ಯಾರಿಗೆಲ್ಲ ಅನ್ಯಾಯ ಆಗಿದೆ ಅವ್ರಿಗೊಂದು ಸೂಕ್ತ ಸ್ಥಾನಮಾನ ಕಲ್ಪಿಸ್ಕೊಡ್ಬೇಕು ಅಂತ ಸಹಜವಾಗಿ ಆಸ್ ಎ ಲೀಡರ್ ಯಡಿಯೂರಪ್ಪನವ್ರಿಗಿದೆ, ಇಲ್ಲ ಅಂತಲ್ಲ. ಬಟ್ ಎಲ್ಲದಕ್ಕೂ ಓಕೆ ಅಂತಂದ್ರೆ ಹೈಕಮಾಂಡ್ ನ ಸರಿ ಅಂದ್ರೆ ಅವ್ರನ್ನ ಸೈಡ್ಗೆ ಇಟ್ಬಿಟ್ಟು ಯಡಿಯೂರಪ್ಪ ಅವರೇ ಇಲ್ಲಿ ಸುಪ್ರೀಂ ಆಗ್ಬಿಡ್ತಾರಲ್ಲ, ಅದಕ್ಕೆ ಹೈಕಮಾಂಡ್ ಯಾವ ತರ ಲೆಕ್ಕಾಚಾರ ಹಾಕೊಂಡಿದೆ? ಇದೇ ಕಾರಣಕ್ಕಾಗಿ ಯಡಿಯೂರಪ್ಪನವರು ಕೇವಲ 25ರಿಂದ 30 ಸ್ಥಾನಗಳನ್ನ ಮಾತ್ರ ಬೇಡಿಕೆ ಇಡ್ತಿರ್ತಕ್ಕಂಥದ್ದು, 30 ಹೆಸರುಗಳನ್ನು ಮಾತ್ರ ಶಿಫಾರಸನ್ನು ಮಾಡ್ತಿರುವಂತು. ಆ ಮುಖಾಂತರ ಇಲ್ಲೊಂದ್ ಕಡೆ ಯಡಿಯೂರಪ್ಪ ಈಗ 224 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳಲ್ಲಿ ಯಡಿಯೂರಪ್ಪನವರು 30 ಅಭ್ಯರ್ಥಿಗಳನ್ನ ಇಂಥವ್ರಿಗೆ ಕೊಡಿ ಅಂತ ಹೇಳಿದ್ರೆ ಹೈಕಮಾಂಡ್ ಕೂಡ ಅಂದ್ರೆ ಸಂಸದೀಯ ಮಂಡಳಿ ಸಭೆಯಲ್ಲಿ ಕೂಡ ಒಪ್ಪುವ ಸಾಧ್ಯತೆ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ಆ 30ರಲ್ಲಿ ಯಡಿಯೂರಪ್ಪನವರು ಗೆಲ್ಲುವ ಸಾಧ್ಯತೆ ಇರ್ತಕ್ಕಂಥವ್ರು, ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಭರವಸೆನ ಕೊಡ್ತಾರೆ. ಹಾಗಾಗಿ ಬಹುತೇಕ ಯಡಿಯೂರಪ್ಪನವರು ತಮ್ಮದೇ ಆದ ಒಂದು ಪಟ್ಟಿಯನ್ನು ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು. ಚಿದಾನಂದ್ ಪಟೇಲ್, ಪ್ಲೀಸ್ ಬಿ ಆನ್ ಲೈನ್, ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೊಳ್ತೀನಿ. ಇನ್ನು ಇದು ಬಿಜೆಪಿ ಕಥೆ ಆದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್ನ ಮೊದಲ ಪಟ್ಟಿಯಲ್ಲಿ ನಾವು ಗಮನಿಸಿದ್ವಿ 5 ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿರಲಿಲ್ಲ. ಅದರಲ್ಲಿ ಪ್ರಮುಖವಾಗಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ. ಕಾಂಗ್ರೆಸ್ ಮೊದಲ ಲಿಸ್ಟ್ ನಲ್ಲಿ ಒಂದು ಪ್ರಮಾದ ಆಗಿದೆ, ಅದು ಬಿಜೆಪಿಗೆ ಅಸ್ತ್ರವಾಗಿ ಇವಾಗ ಸಿಕ್ಕಿಬಿಟ್ಟಿದೆ.
ಅದೇ ಆಧಾರದ ಮೇಲೆ ಬಿಜೆಪಿಯವರು ಈಗ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ನೋಡಿ ದಲಿತ ನಾಯಕನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಬೆಂಬಲಿಸ್ತಾ ಇದ್ದಾರೆ. ಅದು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಮೊದಲ ಲಿಸ್ಟ್ ನಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಪುಲಕೇಶಿ ನಗರ ಕೈ ಟಿಕೆಟ್ ಕಚ್ಚಾಟವೇ ಬಿಜೆಪಿಗೆ ಅಸ್ತ್ರವಾಗ್ಬಿಟ್ಟಿದೆ. ದಲಿತರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಂಡಿದೆ. ಅಖಂಡಾಗೆ ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಆಗ್ತಾ ಇದೆ. ಈ ಮೂಲಕ ದಲಿತ ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಇನ್ಫ್ಯಾಕ್ಟ್ ಆ ಫಸ್ಟ್ ಲಿಸ್ಟ್ ರಿಲೀಸ್ ಆಯ್ತಲ್ಲ ಕಾಂಗ್ರೆಸ್, ಅದರಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗದೆ ಇದ್ದಾಗನೂ ಕೂಡ ಈ ವಿಷಯ ಅಂದ್ರೆ ಚರ್ಚೆ ನಡೆಯುತ್ತೆ, ಇನ್ ಫ್ಯೂಚರ್ ಮುನ್ನೆಲೆಗೆ ಬರಬಹುದು ಅನ್ನೋ ಲೆಕ್ಕಾಚಾರಗಳಿತ್ತು. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಇದ್ರ ಬಗ್ಗೆ ನಾವು ಕೂಡ ಡಿಸ್ಕಸ್ ಮಾಡಿದ್ವಿ. ಮೊದಲ ಲಿಸ್ಟ್ ಕಾಂಗ್ರೆಸ್ ಅನೌನ್ಸ್ ಆದಾಗ ಅಭ್ಯರ್ಥಿಗಳ ಹೆಸರನ್ನು ನಾವು ನೋಡಿದಾಗ ಪುಲಕೇಶಿ ನಗರ ಹಾಲಿ ಶಾಸಕರು ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ, ಇಲ್ಲಿ ದಲಿತ ಅಸ್ತ್ರ ಪ್ರಯೋಗ ಆಗಬಹುದು ಅಂತ ಹೇಳಿ. ಇದು ಕಾಂಗ್ರೆಸ್ಗೆ ಯಾವ ತರ ಪರಿಣಾಮ ಬೀರಬಹುದು, ಬಿಜೆಪಿ ಯಾವ ತರ ಇದನ್ನ ಯೂಸ್ ಮಾಡ್ಕೊಳ್ತಾ ಇದೆ? ಸುಮಾರು 97,000 ಮತಗಳ ಅಂತರದಿಂದ 2018ರಲ್ಲಿ ಪುಲಕೇಶಿ ನಗರದಿಂದ ಆಯ್ಕೆಯಾಗಿ ಬಂದಂತವರು ಅಖಂಡ ಶ್ರೀನಿವಾಸ್ ಮೂರ್ತಿ. ಮೊದಲ 97,000 ಮತಗಳಿಂದ ಆಯ್ಕೆಯಾಗಿ ಬಂದ್ರು ಕೂಡ ಮೊದಲ ಪಟ್ಟಿಯಲ್ಲಿ ಅವರ ಹೆಸರಿಂದಿದ್ದು ಕಾಂಗ್ರೆಸ್ ವಲಯ ಅಲ್ಲ, ಭಾರತೀಯ ಜನತಾ ಪಕ್ಷದ ವಲಯದಲ್ಲಿ ಕೂಡ ಅಚ್ಚರಿ ಮಾಡಿತು. ಆ ಮುಖಾಂತರ ಎಲ್ಲೊಂದ್ ಕಡೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಎಲ್ಲೊಂದ್ ಕಡೆ ವೈಯಕ್ತಿಕ ಕಾರಣಕ್ಕಾಗಿ ಟಿಕೆಟ್ ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಿದ್ದ. ಸಂಪತ್ ರಾಜ್ರವರ ಆಸೆಯನ್ನ ಈಡೇರಿಸಲಿಕ್ಕೆ ಡಿ.ಕೆ. ಶಿವಕುಮಾರ್ ಈ ಕೆಲಸವನ್ನ ಮಾಡ್ತಿರ್ತಾರೆ, ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಒಂದು ವೇಳೆ 2ನೇ ಪಟ್ಟಿಯಲ್ಲಿ ಕೂಡ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಹೆಸರು ತಪ್ಪಿದ್ರೆ, ಒಂದು ವೇಳೆ ಅವರಿಗೆ ಟಿಕೆಟ್ ಅನ್ನು ಕೊಡದಿದ್ರೆ ಭಾರತೀಯ ಜನತಾ ಪಕ್ಷ ದಲಿತ ಅಸ್ತ್ರವನ್ನು ಪ್ರಯೋಗ ಮಾಡ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಅನ್ಯಾಯ ಆದಂತವರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದೆ, ಆ ಮುಖಾಂತರ ದಲಿತ ವಿರೋಧಿ ಅನ್ನೋ ಒಂದು ಪಟ್ಟವನ್ನು ಕಟ್ಟಲಿಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಎಲ್ಲ ಒಂದೆಡೆ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಅನ್ಯಾಯ ಆದ್ರೆ ಭಾರತೀಯ ಜನತಾ ಪಕ್ಷ ಇದನ್ನು ಚುನಾವಣಾ ಪ್ರಚಾರದ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲಿಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ತಿರುವಂತದ್ದು. ಆ ಮುಖಾಂತರ ಚುನಾವಣೆಯಲ್ಲೂ ಕೂಡ ದಲಿತರಿಗೆ ಅನ್ಯಾಯ ಮಾಡಿದ್ರು. ದಲಿತ ಒಬ್ಬ 97,000 ಮತ ಪಡೆದಂತವನಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ ಅನ್ನೋ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ಲಿಕ್ಕೆ, ಅದು ಕೂಡ ರಾಷ್ಟ್ರೀಯ ನಾಯಕರ ಮುಖಾಂತರ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಅಸ್ತ್ರವನ್ನು ಪ್ರಯೋಗ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ 2ನೇ ಪಟ್ಟಿಯಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ಡಿ.ಕೆ. ಶಿವಕುಮಾರ್ ಕೃಪಾ ಕಟಾಕ್ಷ ಒಲಿತಾ ಅಥವಾ ಅವರಿಗೆ ಟಿಕೆಟ್ ಅನ್ನು ಕೊಡಲ್ಲ ಅಥವಾ ಬೇರೆ ಇನ್ಯಾರಿಗೋ ಅಭ್ಯರ್ಥಿ ಕೊಡ್ತಾರ ಅಂತ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 97,000 ಮತಗಳ ಅಂತರದಿಂದ ಗೆದ್ದಂತವರಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಒಳಬೇಗುದಿ ಇರ್ತಕ್ಕಂಥದ್ದು, ವೈಯಕ್ತಿಕ ಲಾಲಸೆ ಇರ್ತಕ್ಕಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಿರುವಂತದ್ದು. ಶರ್ಮಿತಾ ಪಟೇಲ್, ಒನ್ಸ್ ಅಗೇನ್ ಇಲ್ಲಿ ಬರೋದು ಪ್ರಶ್ನೆ, ಈಗ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅಂತ ಹೇಳಿ ಆ ಅಜೆಂಡಾವನ್ನು ಕೂಡ ಚುನಾವಣೆ ಸಂದರ್ಭದಲ್ಲಿ ಯೂಸ್ ಮಾಡ್ತಾ ಇದ್ರು. ಸೊ ಈ ವಿಷಯವಾಗಿ ಸಿದ್ದರಾಮಯ್ಯ ಅವ್ರನ್ನು ಕೂಡ ಟಾರ್ಗೆಟ್ ಮಾಡಕ್ಕೆ ಬಿಜೆಪಿ ಹೆಂಗ್ ಪ್ಲಾನ್ ಮಾಡ್ಕೊಂಡಿದೆ? ಖಂಡಿತವಾಗಿ, ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯರವ್ರನ್ನ ನಂಬಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅಂಡ್ ಟೀಮ್ ಬಂದಿರುವಂತದ್ದು. ಜಮೀರ್ ಅಹಮದ್ ಕೂಡ ಇದಕ್ಕೆ ಸಾಥನ್ನ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ನಿಂದ ಇದ್ದಂತವರು, ಅವ್ರನ್ನ ಕರ್ಕೊಂಡು ಬರುವಲ್ಲಿ ಜಮೀರ್ ಅಹಮದ್ ಕೂಡ ಅವ್ರನ್ನ ಜೊತೆಯಾಗಿ ಕರ್ಕೊಂಡು ಬಂದ್ರು. ಇಂಥ ಸಂದರ್ಭದಲ್ಲಿ ಆದ್ರೆ 97,000 ಮತಗಳಿಂದ ಗೆದ್ದಂತವ್ರಿಗೆ ಒಂದು ವೇಳೆ ಟಿಕೆಟ್ ಕೊಡ್ಲಿ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ, ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯರವನ್ನ ನಂಬಿ ಬಂದಂತವ್ರು ಕೂಡ ಕಾಂಗ್ರೆಸ್ ನಲ್ಲಿ ಕೈ ಕೊಡ್ತಾರೆ ಎಂಬ ಸಂದೇಶ ರವಾನೆ ಆಗುತ್ತೆ. ಆ ಮುಖಾಂತರ ಅವರ ಜೊತೆ ಇರ್ತಕ್ಕಂಥ ನಾಯಕರು ಕೂಡ ಆತಂಕ ಎದುರಾಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಒಂದು ವೇಳೆ ಅಖಂಡ ಶ್ರೀನಿವಾಸ್ ಟಿಕೆಟ್ ಕೈ ತಪ್ಪಿದ್ರೆ ಬಹುತೇಕ ಸಿದ್ದರಾಮಯ್ಯ ಕೂಡ ಸಿಡಿದೇಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ, ಜಮೀರ್ ಅಹಮದ್ ಕೂಡ ಸಿಡಿದೇಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಸದ್ಯ ಟಿಕೆಟ್ ತಪ್ಪಿಸುವ ಪ್ರಯತ್ನದಲ್ಲಿ ಧರ್ಮ ಸಂಕಟಕ್ಕೆ ಡಿ.ಕೆ. ಶಿವಕುಮಾರ್ ಸಿಲುಕ್ತಾರೆ ಅನ್ನೋದು ಕೂಡ ಸದ್ಯದ ಪ್ರಶ್ನೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಜೆಡಿಎಸ್ ಕತೆ ಏನು? ಹಾಸನ ಪ್ರಮುಖವಾಗಿ ಜೆಡಿಎಸ್ ಪಕ್ಷಕ್ಕೆ ಕಗ್ಗಂಟಾಗಿದೆ. ಅಲ್ಲಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಪ್ರತಿದಿನ ಈ ಬಗ್ಗೆ ಚರ್ಚೆ ನಡೀತಲೇ ಇದೆ. ಕಗ್ಗಂಟಾಗಿದೆ ಜೆಡಿಎಸ್ಗೆ ಹಾಸನದ ಟಿಕೆಟ್. ರೇವಣ್ಣ ಹಾಗೇನೆ ಎಚ್ಡಿಕೆ ನಡುವೆ ಅಂದ್ರೆ ಸಹೋದರರ ಮಧ್ಯದಲ್ಲೇ ಹಗ್ಗ ಜಗ್ಗಾಟ ಕೂಡ ಜೋರಾಗಿ ನಡೀತಾ ಇದೆ. ಮೊನ್ನೆ ನಾವು ನೋಡ್ತಾ ಇದ್ವಿ, ರೇವಣ್ಣ ಅವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಸಿಟ್ಟಾಗೆ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ರು. 2ನೇ ಲಿಸ್ಟ್ ಇವತ್ತು ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ರು, ಆದ್ರೆ ಬಹುತೇಕ ಇವತ್ತು ಅನುಮಾನ ನಾಳೆಗೆ ಅದು ಪೋಸ್ಟ್ಪೋನ್ ಆಗಿದೆ ಅನ್ನೋ ಲೆಕ್ಕಾಚಾರಗಳಿದೆ. ಈಗ ದೇವೇಗೌಡರು ಫ್ರಮ್ ದ ಡೇ 1 ಹಾಸನದಲ್ಲಿ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇತ್ತಲ್ಲ, ಅವಾಗಿನ್ನು ಮಧ್ಯಸ್ಥಿಕೆ ವಹಿಸ್ತಾರೆ, ಅವರೇ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ತಾರೆ ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತಲ್ಲ. ಸೊ ಇಬ್ಬರ ನಡುವೆ ಸಂಧಾನಕ್ಕೆ ದೇವೇಗೌಡರು ಪ್ರಯತ್ನವನ್ನ ಇವತ್ತೂ ಪಡ್ತಾ ಇದ್ದಾರೆ. ಈಗಾಗಲೇ ಕಾರ್ಯಕರ್ತರ ಅಭಿಪ್ರಾಯವನ್ನ ದೇವೇಗೌಡರು ಸಂಗ್ರಹ ಮಾಡಿದ್ದಾರೆ. ದೇವೇಗೌಡರು ಸೂಚಿಸಿದವರಿಗೆ ಹಾಸನ ಟಿಕೆಟ್ ಕೊಡೋದಕ್ಕೆ ಪಕ್ಷ ನಿರ್ಧಾರಕ್ಕೆ ಬಂದಿದೆ. ಇಲ್ಲಿ ರೇವಣ್ಣ ಪ್ಲಾನ್ ಏನು ಅಂದ್ರೆ, ಟಿಕೆಟ್ ಸಿಗಬೇಕು ಭವಾನಿ ರೇವಣ್ಣ ಅವ್ರಿಗೆ, ಇಲ್ಲ ಅಂತಂದ್ರೆ ಸ್ವರೂಪಿಗೆ ಸಿಗಬಾರದು, 3ನೇ ವ್ಯಕ್ತಿಗೆ ಬೇಕಾದ್ರೆ ಸಿಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಇದ್ದಾರೆ.
ಆದ್ರೆ ಕುಮಾರಸ್ವಾಮಿ ಅವರು ಒಂದು ಭರವಸೆಯನ್ನ ಕೊಟ್ಬಿಟ್ಟಿದ್ದಾರೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೆ ಅಂತ. ಹಾಗಾಗಿ ಸ್ವರೂಪ್ ಕೂಡ ಭರವಸೆಯನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದೇ ವಿಚಾರವಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಹಾಸನ ರಿಪೋರ್ಟರ್ ಕೃಷ್ಣಮೂರ್ತಿ. ಅದ್ಯಾಕೋ ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲ ಇದೆಯಲ್ಲ, ಬಗೆಹರಿಯೋ ರೀತಿ ಕಾಣಿಸ್ತಾ ಇಲ್ಲ. ದೇವೇಗೌಡರು ಮಧ್ಯಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾ ಬಂದ್ರು ಕೂಡ ಸಹೋದರರ ನಡುವೆ ಇರುವಂತ ಒಳಬೇಗುದಿ ಅಥವಾ ಹಗ್ಗ ಜಗ್ಗಾಟ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವತ್ತು ಟಿಕೆಟ್ ಫೈನಲ್ ಆಗಲ್ಲ, ನಾಳೆ ಲಿಸ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫೈನಲಿ ಯಾರಿಗೆ ಸಿಗುವಂತ ಚಾನ್ಸಸ್ ಇದೆ? ಮತ್ತೆ ರೇವಣ್ಣ ಅವರ ಹಠ ಏನಿಲ್ಲಿ? ಖಂಡಿತವಾಗಿಯೂ ಶರ್ಮಿತಾ, ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಹಂಚಿಕೆ ಗೊಂದಲ ದಳಪತಿಗಳಲ್ಲೇ ಒಂದು ಒಳ ಜಗಳವನ್ನ ಸೃಷ್ಟಿ ಮಾಡಿದ್ರೆ ಕಾರ್ಯಕರ್ತರಲ್ಲೂ ಕೂಡ ಗೊಂದಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದೀಗ ಕಳೆದ 3 ತಿಂಗಳುಗಳಿಂದ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಒಂದ್ ಕಡೆ ಕುಮಾರಸ್ವಾಮಿ ತನ್ನ ಪುಟ್ಟನ್ನ ಬಿಡೋದಿಲ್ಲ, ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೇನೆ ಎಂಬಂತಹ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ ಎಂಬಂತ ಮಾಹಿತಿಯನ್ನ ನೆನ್ನೆನೂ ಕೂಡ ಹಂಚಿಕೊಂಡ್ರು. ಆದ್ರೆ ರೇವಣ್ಣನವರು ಯಾವುದೇ ಕಾರಣಕ್ಕೂ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡಬಾರ್ದು, ನನ್ನ ಪರವಾಗಿರ್ತಕ್ಕಂತಹ ಆಕಾಂಕ್ಷಿಗಳಿದ್ದಾರೆ, ಇವರಿಗೆ ಟಿಕೆಟ್ ಕೊಡಬೇಕು ಎಂಬಂತಹ ಬೇಡಿಕೆನ HD ದೇವೇಗೌಡರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಇದೀಗ ಹಾಸನದಲ್ಲಿ ಭವಾನಿ ರೇವಣ್ಣನವರು ಏನು ಮೊದಲು ಸ್ಪರ್ಧೆ ಮಾಡ್ತೀನಿ, ಮುಂದೆ ಎಲ್ಲರೂ ಕೂಡ ನೀವು ಕೆಲಸ ಮಾಡ್ಬೇಕು ಅಂತ ಹೇಳಿಕೆಯನ್ನ ಕೊಟ್ರು. ಅಂದಿನ ಕೂಡ ಒಂದು ರಾಜಕೀಯ ಚಟುವಟಿಕೆ ದಿನೇ ದಿನೇ ತಿರುವನ್ನ ಪಡೆದುಕೊಳ್ತಾ ಬಂತು. ಇದೀಗ ಫೈನಲ್ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ನಾಳೆ JDS ನ ಟಿಕೆಟ್ ಹಂಚಿಕೆ ಆಗುತ್ತೆ ಎಂಬಂತಹ ವಿಚಾರ ಈಗ ಕುಮಾರಸ್ವಾಮಿ ಅವರೇ ಸ್ವತಃವಾಗಿ ಹೇಳಿರ್ತಕ್ಕಂಥದ್ದು. ಹಾಸನದಲ್ಲಿ ಸ್ವರೂಪ್ ಅವ್ರಿಗೆ ಟಿಕೆಟ್ ಕೊಟ್ರೆ ರೇವಣ್ಣನವರು ಕೆಲಸ ಮಾಡ್ಬೇಕು, ಇಲ್ಲದೇ ಇದ್ರೆ ರೇವಣ್ಣ ಪರವಾಗಿರ್ತಕ್ಕಂಥವ್ರಿಗೆ ಟಿಕೆಟ್ ಕೊಟ್ರೆ ಸ್ವರೂಪ್ ಅವರು ಕೆಲಸ ಮಾಡ್ಬೇಕು. ಈ ನಿಟ್ಟಿನಲ್ಲಿ ದೇವೇಗೌಡರು ನಾಳೆ ಏನಾದ್ರು ದಾಳವನ್ನ ಉರುಳಿಸ್ತಾರ ಅಥವಾ ದೇವೇಗೌಡರನ್ನ ಮನವೊಲಿಸಿ ರೇವಣ್ಣನವರು ತಮ್ಮ ಪರವಾಗಿರ್ತಕ್ಕಂತಹ ಆಕಾಂಕ್ಷಿಗಳಿಗೆ ಟಿಕೆಟ್ ಅನ್ನ ಪಡೆದರೆ ಎಂಬುದು ಈಗ ಕುತೂಹಲ. ರೇವಣ್ಣ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಗ ನಾವು ಗಮನಿಸ್ತಾ ಇದ್ವಿ, ದೇವೇಗೌಡರು ಡಿಸಿಷನ್ ತಗೊಳ್ಳಿ ಅಥವಾ ನಮ್ಮ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರೇ ಸುಪ್ರೀಂ ಅಂತೆಲ್ಲ ಹೇಳ್ತಿದ್ರು, ಅವರೇ ಡಿಸೈಡ್ ಮಾಡ್ಲಿ ಅಂತ. ಬಟ್ ರೀಸೆಂಟ್ ಡೇಸ್ ಅಲ್ಲಿ ಅಂದ್ರೆ ಮೊನ್ನೆ ನಾವು ನೋಡ್ತಾ ಇದ್ವಿ, ರೇವಣ್ಣ ಅವರು ಕುಮಾರಸ್ವಾಮಿ ವಿರುದ್ಧನೇ ಗುಡುಗಿದ್ರು, ಮಾಧ್ಯಮದ ಮುಂದೆನೆ ಒಂಥರ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಆಪೋಸಿಟ್ ಆಗಿ ಕೊಟ್ಟಿದ್ರು. ಸೊ ಹಾಗಾಗಿ ಒಂದು ವೇಳೆ ಸಾಮಾನ್ಯ ಕಾರ್ಯಕರ್ತನಿಗೆ ಅಂತ ಕುಮಾರಸ್ವಾಮಿ ಹೇಳಿದ್ರಿಂದ ಸ್ವರೂಪ್ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ರೇವಣ್ಣ ಏನ್ ಮಾಡಬಹುದು? ಹೌದು, ಅಲ್ಲಿನ ಮಾಹಿತಿಗಳ ಪ್ರಕಾರವಾಗಿ ಅಲ್ಲಿನ ಕಾರ್ಯಕರ್ತರು ಹೇಳೋ ಪ್ರಕಾರವಾಗಿ ಸ್ವರೂಪ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದ್ರೆ ರೇವಣ್ಣನವರು ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಉಸ್ತುವಾರಿಯನ್ನ ಕೈ ಬಿಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ರೇವಣ್ಣ ಅವರು ಹಾಸನ ಜಿಲ್ಲೆಯಲ್ಲಿ 25 ವರ್ಷಗಳಿಂದ ರಾಜಕಾರಣ ಮಾಡಿದ್ದಾರೆ, 5 ಬಾರಿ MLA ಕೂಡ ಆಗಿದ್ದಾರೆ, ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಹಾಸನ ಕ್ಷೇತ್ರಕ್ಕೂ ಕೂಡ ಅವ್ರದೇ ಆದಂತಹ ಕೆಲ ಕೊಡುಗೆಗಳು ಇದೆ. ಆದ್ರೆ ಈಗ ಕುಮಾರಸ್ವಾಮಿ ಅವರು ನಾನು ಈ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರವನ್ನ ವಿಶೇಷವಾಗಿ ತೆಗೆದುಕೊಳ್ತೀನಿ, ನಾನೇ ಇಲ್ಲಿ ಕೆಲಸವನ್ನ ಮಾಡ್ತೀನಿ, 2-3 ಸಲ ಚುನಾವಣಾ ಪ್ರಚಾರಕ್ಕೂ ಕೂಡ ಬರ್ತೀನಿ, ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನ ಕೊಡ್ತೀನಿ, ಈಗ ಇರ್ತಕ್ಕಂಥ ಹಾಲಿ MLA ಅನ್ನ ಸೋಲಿಸ್ಲಿಕ್ಕೆ ನಮ್ಮ ಕುಟುಂಬದ ಅನಿವಾರ್ಯತೆ ಇಲ್ಲ, ಈಗಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರನ್ನ ನಾನು ನಿಲ್ಲಿಸಿ ಗೆಲ್ಲಿಸ್ತೇನೆ ಅಂತ ಹೇಳಿಕೆಯನ್ನ ದೃಢವಾಗಿ ಕೊಟ್ಟಿರೋದ್ರಿಂದ ರೇವಣ್ಣನವರು ಒಂದ್ ಹೆಜ್ಜೆ ಹಿಂದೆ ಸರಿಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಎದುರಾಳಿ ಆಗಿರ್ತಕ್ಕಂಥದ್ದು ಬಿಜೆಪಿಯ ಶಾಸಕರು, ಆದ್ರೆ ಇವರಿಬ್ಬರಿಗೂ ಕೂಡ ಒಳತಿಕ್ಕಾಟ ಇರೋದ್ರಿಂದ JDS ವರ್ಸಸ್ JDS ಎಂಬಂತಹ ಏನಾದ್ರು ಬಿಂಬಿಸ್ಕೊಂಡ್ರೆ ಮುಂದೆ ಚುನಾವಣೆಯಲ್ಲಿ ಇವರಿಗೆ ಸೋಲು ಖಚಿತ ಎಂಬಂತ ನಿಟ್ಟಿನಲ್ಲಿ ದೇವೇಗೌಡರು ಕೂಡ ನಿನ್ನೆ ಇದೇ ಮಾತನ್ನ ಹೇಳಿರ್ತಕ್ಕಂಥದ್ದು. ಅಲ್ಲಿ ಕಾರ್ಯಕರ್ತರು ರೇವಣ್ಣನವರ ಪರವಾಗಿ ಆ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ಬೇಕು ಅನ್ನೋ ಬೇಡಿಕೆನ ದೇವೇಗೌಡರು ಮುಂದೆ ಇಟ್ಟಾಗ್ಲೂ ಕೂಡ ದೇವೇಗೌಡರು ಇದೇ ಮಾತನ್ನ ಹೇಳಿದ್ದಾರೆ ಎಂಬಂತಹ ವಿಚಾರ ಈಗ ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಯಾರಿಗೆ ಟಿಕೆಟ್ ಕೊಟ್ರು ಕೂಡ ನೀವು ಕೆಲಸವನ್ನ ಮಾಡ್ಬೇಕು, ಹಾಸನದಲ್ಲಿ ನಾವು ಗೆಲ್ಬೇಕು, ಅಷ್ಟೇ ನಮಗೆ ಮುಖ್ಯ ಆಗಿರ್ತಕ್ಕಂಥದ್ದು. ನೀವು ಹೇಳದಂಗೆ ಹಾಸನದಲ್ಲಿ ಈಗ ಹಾಸನ ನಗರ ಎಸ್ಪೆಷಲಿ JDS ನ ಭದ್ರಕೋಟೆ ಆಗಿತ್ತು. ಪ್ರೀತಮ್ ಗೌಡ ಗೆದ್ದ ಮೇಲೆ ಈಗ ಈ ಹಗ್ಗ ಜಗ್ಗಾಟ ನೋಡ್ತಾ ಇದ್ರೆ JDS ವರ್ಸಸ್ JDS ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಇದು ಬಿಜೆಪಿಗೆ ಎಸ್ಪೆಷಲಿ ಪ್ರೀತಮ್ ಗೌಡಗೆ ಯಾವ ತರ ಪ್ಲಸ್ ಆಗ್ತಾ ಹೋಗುತ್ತೆ? ಹೌದು, ಖಂಡಿತವಾಗಿ ಈಗಾಗ್ಲೇ ಪ್ರೀತಮ್ ಗೌಡ ಏನು ಹಾಸನದಲ್ಲಿ 2,25,000 ಮತದಾರ ಇದ್ದಾರೆ ಶರ್ಮಿತಾ. ಅದರಲ್ಲಿ ದಾಸಗೌಡ ಮತ್ತು ಮುಳ್ಳುಗೌಡ ಒಕ್ಕಲಿಗ ಇವರು 1.25 ಲಕ್ಷ ಮತದಾರ ಇರ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಸುಮಾರು 1 ಲಕ್ಷ ಹಿಂದುಳಿದ ವರ್ಗಗಳ ಮತಗಳಿದೆ. ಇದನ್ನ ಪ್ರೀತಮ್ ಗೌಡ ಎನ್ಕ್ಯಾಶ್ ಮಾಡ್ಲಿಕ್ಕೆ ಈಗಾಗಲೇ ತಯಾರಿ ನಡೆಸ್ಕೊಂಡಿದ್ದಾರೆ. ಏನು ಅಭಿವೃದ್ಧಿ ಹೆಸರಿನಲ್ಲಿ ಒಂದು ಕಡೆ ಪ್ರೀತಮ್ ಗೌಡ ಪ್ರಚಾರವನ್ನು ನಡೆಸ್ತಿದ್ರೆ, ಇನ್ನೊಂದು ಕಡೆ ಪ್ರತಿ ಗ್ರಾಮಕ್ಕೆ ಮತ್ತು ಪ್ರತಿ ವಾರ್ಡ್ಗಳಿಗೂ ಕೂಡ ಎಂಟ್ರಿ ಕೊಟ್ಟು ಅಲ್ಲಿ ಮತದಾರನ ಸೆಳೆಯಲಿಕ್ಕೆ ಈಗಾಗಲೇ ಪ್ಲಾನ್ ನಡೆಸ್ಕೊಂಡಿದ್ದಾರೆ. ಒಂದ್ ಕಡೆ JDS ನವರ ಕಿತ್ತಾಟದಲ್ಲಿ ಪ್ರೀತಮ್ ಗೌಡ ಅವರ ಮತದಾರರನ್ನ ತಲುಪುವಲ್ಲಿ ಯಶಸ್ವಿ ಆಗ್ತಿದ್ದಾರೆ ಎಂಬಂತಹ ವಿಚಾರ ಕೂಡ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮುಂದೆ ರಾಜ್ಯದಲ್ಲಿ HD ಕುಮಾರಸ್ವಾಮಿ ನೇತೃತ್ವದ JDS ಸರ್ಕಾರ ಅಧಿಕಾರಕ್ಕೆ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ ಅಂತ HD ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಲುಕೋಟೆ ವೈರಮೂಡಿ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡಿದ್ದ ರೇವಣ್ಣ ಚೆಲುವನಾರಾಯಣಸ್ವಾಮಿ ದರ್ಶನ ಪಡ್ಕೊಂಡ್ರು. ದೇಶದ ಎಲ್ಲಾ ಪ್ರಜೆಗಳಿಗೆ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆ ಫಲವಾಗಿ ರಾಜ್ಯದಲ್ಲಿ JDS ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದ್ದಾರೆ.
ಕಳೆದ 18 ವರ್ಷದಿಂದ ಬರ್ತಾ ಇದ್ದೀನಿ. ರಾಜ್ಯದಲ್ಲಿ ನಮ್ಮ ಎಲ್ಲ ರೈತಾಪಿ ಜನ ಚೆನ್ನಾಗಿರಬೇಕು, ಮುಂದೆ JDS ಸರ್ಕಾರ ಬರಬೇಕು ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿ ಏನಿವತ್ತು ಕುಮಾರಸ್ವಾಮಿಯವರು ಪಂಚರತ್ನ ಯಾತ್ರೆ ಮಾಡ್ತಾಯಿದ್ದಾರೆ, ಅದಕ್ಕೆ ಅವರ ಶ್ರಮಕ್ಕೆ ಇದಾಗಲಿ ಅಂತ ಹೇಳಿ ನಾನು 2 ಮಾತು ಕುಮಾರಣ್ಣ ಸರ್ಕಾರ ಬರಲಿ ಅಂತಲೂ ಹೇಳಿದ್ದೀನಿ ಅಷ್ಟೇ. ಹಿಂದೆ ಏನು ಮಾಡಿದ್ರು 1900 2004ರಲ್ಲಿ ಏನೂ ಇಲ್ಲ ಅಂತ ತೋರಿಸಿದ್ರು. 58 ಸೀಟ್ ಬಂದಿಲ್ವಾ, ನೋಡೋಣ ಏನಿದೆ. ಮುಖ್ಯಮಂತ್ರಿ ಸ್ಥಾನದ ಕನಸನ್ನ ಕಾಣ್ತಿರುವಂತಹ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗೆ ಈಗ ಸಂಕಷ್ಟದ ಕಾಲವಂತೆ, ಹಾಗಾಗಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ತಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ದೋಷ ಪರಿಹಾರ ಪೂಜೆ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ದೋಷ ಪರಿಹಾರಕ್ಕೆ DKಶಿ ಮಹಾಪೂಜೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಸಂಜೆ ಕಾಳಹಸ್ತಿಯಲ್ಲಿ DKಶಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದು ಕುಟುಂಬ ಸಮೇತ ದೋಷ ಪರಿಹಾರ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಇವತ್ತಿನ ಎಲ್ಲ ಎಲೆಕ್ಷನ್ ಕಾರ್ಯಕ್ರಮ ಬದಿಗೊತ್ತಿ DKಶಿ ಪೂಜಾ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ವೆಲ್ಕಮ್ ಬ್ಯಾಕ್. ಮಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ವಿಶೇಷ ಕಾರ್ಯಕಾರಿಣಿ ಸದಸ್ಯ ರಾಮಚಂದ್ರ ಬೈಕಪ್ಪಾಡಿ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ 1981ರ ಅವಧಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಖರ್ಚಿಗೆ ಪಕ್ಷ 3,000 ರೂಪಾಯಿ ನೀಡ್ತಾ ಇತ್ತು. ಈಗ ಬಿಜೆಪಿ ಅಭ್ಯರ್ಥಿಯ ಖರ್ಚಿಗೆ 5 ಕೋಟಿ ರೂಪಾಯಿ ನೀಡ್ತಾ ಇದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಮೊಗವೀರ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನವನ್ನು ನೀಡಿಲ್ಲ. ಈ ಬಾರಿ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮೊಗವೀರ ಸಮುದಾಯಕ್ಕೆ ನೀಡಬೇಕು ಅಂತ ಹೇಳಿ ರಾಮಚಂದ್ರ ಬೈಕಪ್ಪಾಡಿ ಆಗ್ರಹ ಮಾಡಿದ್ದಾರೆ. ಸಮುದಾಯದ ಪರ ಮಾತನಾಡುವಾಗ ಪಕ್ಷದ ಆಂತರಿಕ ವಿಷಯವನ್ನ ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ. 89 ಎಲೆಕ್ಷನ್ ಇದ್ದಾಗ ನಮಗೆ ಬಿಜೆಪಿಯಿಂದ 3,000 ರೂಪಾಯಿ ಕೊಟ್ಟದ್ದು, ಈಗ 5 ಕೋಟಿ ಕೊಡ್ತಾರೆ ಸ್ವಾಮಿ. 3,000 ಜನ ಕೊಟ್ಟದ್ದು, ಈಗ 5 ಕೋಟಿ ಬರ್ತದೆ. ಲೆಕ್ಕ ಮಾಡಿ, 5 ಕೋಟಿ ಕ್ಷೇತ್ರಕ್ಕೆ ಕೊಡ್ತಾರೆ. ನಮಗೆ ಕೊಡೋದಲ್ಲ, ಕ್ಷೇತ್ರಕ್ಕೆ ಕೊಡ್ತಾರೆ. ಅಭ್ಯರ್ಥಿಗೆಲ್ಲ ಕ್ಷೇತ್ರಕ್ಕೆ ಕೊಡೋದು, ಖರ್ಚು ಮಾಡ್ತಾರೆ. ಅಭ್ಯರ್ಥಿ ಕೊಡೋದಿಲ್ಲ, ಅಭ್ಯರ್ಥಿಗಿಲ್ಲ, ಕ್ಷೇತ್ರಕ್ಕೆ ಖರ್ಚು ಮಾಡ್ತಾರೆ. 5 ಕೋಟಿಯ ವಾತಾವರಣ ಇರ್ತದೆ. ಹಾಗಿರುವಾಗ 3,000 ಎಲ್ಲಿ ಸ್ವಾಮಿ, ಈಗ 5 ಕೋಟಿಯಲ್ಲಿ. ಈ ಬಾರಿ ಚುನಾವಣೆ ಸುರತ್ಕಲನ್ನು ಯಾವುದೇ ಬೆಲೆ ತೆತ್ತು ನಾವು BJPಯಿಂದ ಪಡಿತೇವೆ, ಫೈಟ್ ಮಾಡ್ತೇವೆ, ಗೆಲ್ಲಿಸ್ತೇವೆ. ಆ ಮೂಲಕ ಉಳಿದ 3 ವಿಧಾನಸಭಾ ಕ್ಷೇತ್ರವನ್ನು BJP ನಾವು ಗೆಲ್ಲಿಸಿಕೊಡ್ತೇವೆ. ನಾವು 2 ಕೇಳಿದ್ದೇವೆ, ಉಳ್ಳಾಲ ಮತ್ತು ಮಂಗಳೂರು. ಸುರತ್ಕಲ್ ಪ್ರಥಮ ಪ್ರಶಸ್ತಿ ಸುರತ್ಕಲ್ ಕೊಡಲೇಬೇಕು. ಇದು ನಮ್ಮ ಪ್ರಭಾವಿ, ಅತ್ಯಂತ ಪ್ರಭಾವಿ ಮತ್ತು ನಾವು ಸಾಂಪ್ರದಾಯವಾಗಿ ಹೋರಾಟ ಮಾಡಿಕೊಂಡು ಬಂದಂಥ ಕ್ಷೇತ್ರ. ಅದು ನಮ್ಮ ಕೈ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಕಾಂಗ್ರೆಸ್ ಟಿಕೆಟ್ ಆಯ್ಕೆಯಲ್ಲಿ ಗೊಂದಲ ಮುಂದುವರೆದಿದೆ. ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಜಾತಿ ಪ್ರಮಾಣ ಕೇಸ್ ಹೈಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ. ಹಾಗಾಗಿ ಮುಳಬಾಗಿಲು ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಮುಳಬಾಗಿಲಿನಿಂದ ನಾನೇ ಸ್ಪರ್ಧೆ ಮಾಡ್ತೀನಿ, ಏನು ಸಮಸ್ಯೆ ಇಲ್ಲ ಅಂತ ಕೊತ್ತೂರು ಮಂಜುನಾಥ್ ಹೇಳ್ತಾ ಇದ್ದಾರೆ. ಒಂದು ವೇಳೆ ಕೋರ್ಟ್ನಲ್ಲಿ ಹಿನ್ನಡೆಯಾದರೆ ಕೊತ್ತೂರು ಮಂಜುನಾಥ್ ಯಾರಿಗೆ ಹೇಳಿದ್ರೆ ಅವರಿಗೆ ಮುಳಬಾಗಿಲು ಕೈ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ ಇದೆ, ಏನು ಕೋರ್ಟಲ್ಲಿ ಇದ್ದರೆ ಕೋರ್ಟಲ್ಲಿ ಯಾವುದು ಕೇಸ್ಗಳಿರಲ್ವಾ? ವಿಜಯ್ ಮಲ್ಯದ ಕೇಸ್ ಇಲ್ವಾ? ಇವಾಗ ದಾವೂದ್ ಇಬ್ರಾಹಿಂ ಯಾವತ್ತಿಂದ ಹುಡುಕ್ತಾ ಇಲ್ವಾ? ಸಿಗ್ತಾ ಇದ್ದಾರೆ ಅವರು. ಎಲ್ಲರಿಗೂ ಕೇಸ್ಗಳಿರ್ತವೆ, ಎಲ್ರಿಗೂ ಇರ್ತವೆ. ಕೇಸ್ ಇದ್ದರೆ ನನ್ನ ಸಮಸ್ಯೆನಾ? ಏನಿಲ್ಲ, ಆಗೋ ಕೆಲಸ ಆಗ್ತದೆ. ಎಲ್ಲೂ ಸೈಡಲ್ಲಿಲ್ಲ. ಏನು ನಮ್ಮ ಟೀಮು ರಮೇಶ್ ಕುಮಾರ್ ಅಂಡ್ ನಜೀರ್ ಅಹಮದ್ ಸಾಹೇಬರ ಒಂದು ಟೀಮ್ ಏನಿದೆಯೋ, ಈ ಟೀಮಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇ ಇರ್ತೀವಿ. ಇವತ್ತು ಫಲಾನುಭವಿಗಳು ಮತದಾರರಾಗಿ ಬದಲಾವಣೆ ಆಗಿದ್ದಾರೆ. ಖಂಡಿತ ಈ ಸತಿ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು BJPಗೆ ವೋಟ್ ಮಾಡಬೇಕು ಅಂದ್ಬಿಟ್ಟು ಎಲ್ಲರೂ ಡಿಸೈಡ್ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಯುವಕರು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ 60% ಯುವಕರು ಇರೋದ್ರಿಂದ ಎಲ್ಲರೂ ವಿದ್ಯಾವಂತರಿದ್ದಾರೆ, ಎಲ್ಲ ಪ್ರಜ್ಞಾವಂತರಿದ್ದಾರೆ. ಈ ಸತಿ ನಾವು ಬದಲಾವಣೆ ಮಾಡಲೇಬೇಕು, ನಾವು BJPಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಕೂಡ ನಮ್ಮ ಎಲ್ಲ ಒಂದು ಯುವಕರು ಕೂಡ ಇದ್ದಾರೆ. ಎಲ್ಲ ಮತದಾರರು ಕೂಡ ಎಲ್ಲ ಇವತ್ತು ನಿರ್ಧಾರ ಮಾಡಿದ್ದಾರೆ. ಈ ಸತಿ ನಾವು BJPಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಖಂಡಿತ ಮಾಡಿಕೊಟ್ಟಿದ್ದಾರೆ. ಖಂಡಿತ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಖಂಡಿತ ಈ ಸತಿ ನಾವು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ, ಯಾಕಂದರೆ ನಮ್ಮ ಚುನಾವಣೆ ಘೋಷಣೆ ಬಳಿಕ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಕಳೆದ 4 ದಿನಗಳಲ್ಲಿ 39.38 ಕೋಟಿ ಹಣ ಸೀಸ್ ಮಾಡಲಾಗಿದೆ. ನಗದು ಹಣ ಅಂತ ಹೇಳಿ 7.08 ಕೋಟಿ, IT ವಶಕ್ಕೆ ಪಡೆದಿರುವಂತಹ ಹಣ 3.90 ಕೋಟಿ, ಸುಮಾರು 11.66 ಕೋಟಿ ಮೌಲ್ಯದ ಮದ್ಯ, 39.25 ಕೆಜಿ ಮಾದಕ ದ್ರವ್ಯ, 9.59 ಕೋಟಿ ಮೌಲ್ಯದ ಚಿನ್ನ, ಬೆಳ್ಳಿ, ಸೀರೆ, ಇತರೆ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಈಗ 4 ದಿನ ಆಗಿರೋದು. ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ನೀತಿ ಸಂಹಿತೆ ಜಾರಿಗೆ ಬರ್ತಾ ಇದ್ದಂಗೆ ಪೊಲೀಸರು ಕೂಡ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿ ವಾಹನಗಳನ್ನು ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಚಿನ್ನ, ಬೆಳ್ಳಿ, ನಗದು
ಮತ್ತೆ ಗಿಫ್ಟ್ ಐಟಮ್, ಸೀರೆ ಇರ್ಬೋದು, ಬೇರೆ ಬೇರೆ ವಸ್ತುಗಳು ಸಾಗಿಸ್ತಾ ಇದ್ರು. ಅದನ್ನೆಲ್ಲ ಈಗ ಪೊಲೀಸ್ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ನೀತಿ ಸಂಹಿತೆ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಕೆಆರ್ಪಿ ಪಕ್ಷದ ಆಂಬ್ಯುಲೆನ್ಸ್ ಅನ್ನ ಕೊಪ್ಪಳ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆಂಬ್ಯುಲೆನ್ಸ್ ಮೇಲೆ ಕೆಆರ್ಪಿ ಪಕ್ಷದ ಗಂಗಾವತಿ ಅಭ್ಯರ್ಥಿ ಗಾಲಿ ಜನಾರ್ದನ್ ರೆಡ್ಡಿ, ಬಳ್ಳಾರಿ ಅಭ್ಯರ್ಥಿ ಅರುಣಾಲಕ್ಷ್ಮಿ, ಕನಕಗಿರಿ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಚಾರುಲ್ ಭಾವಚಿತ್ರ ಇದೆ. ಹೀಗಾಗಿ ನೀತಿ ಸಂಹಿತೆ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ಆಂಬ್ಯುಲೆನ್ಸ್ ಅನ್ನ ಕನಕಗಿರಿ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದಲ್ಲಿ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ರ ಮಗ ಶ್ರೀನಿವಾಸ್ ಪಾಟೀಲ್ರ ಕಾರನ್ನ ತಪಾಸಣೆ ಮಾಡದೆ ಬಿಟ್ಟು ಕಳಿಸಿದ್ದಾರೆ. ಚೆಕ್ಪೋಸ್ಟ್ ಅಲ್ಲಿ ತಪಾಸಣೆ ಮಾಡದ ಅಧಿಕಾರಿಗಳನ್ನ ಕಾಗವಾಡ ತಹಶೀಲ್ದಾರ್ ಬಳಿಗಾರ ತೀವ್ರ ತರಾಟೆಗೆ ತಗೊಂಡಿದ್ದಾರೆ. ಸಾಮಾನ್ಯರಿಗೊಂದು ನ್ಯಾಯ, ಎಂಎಲ್ಎ ಮಕ್ಕಳಿಗೊಂದು ನ್ಯಾಯನ ಅಂತ ಹೇಳಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಶಾಸಕರ ಮಗನ ಕಾರ್ ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಕಾಗವಾಡಕ್ಕೆ ಬರ್ತಾ ಇತ್ತು. ಈ ವೇಳೆ ಶಾಸಕರ ಮಗನ ಕಾರ್ ಅಂತ ಹೇಳಿ ಪೊಲೀಸರು ತಪಾಸಣೆ ಮಾಡೇ ಇಲ್ಲ. ಈ ವಿಷಯ ತಿಳಿದು ಚೆಕ್ಪೋಸ್ಟ್ ಬಳಿ ಆಗಮಿಸಿದ ಕಾಗವಾಡ ತಹಶೀಲ್ದಾರ್ ಬಳಿಗಾರ ಅವರು ಮತ್ತೊಮ್ಮೆ ಈ ರೀತಿ ವರ್ತನೆ ಮಾಡದಂತೆ ಅಧಿಕಾರಿಗಳಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಕೂಡ್ಲಿಗಿ ಬಿಜೆಪಿ ಶಾಸಕ ಸ್ಥಾನಕ್ಕೆ ಎನ್ವೈ ಗೋಪಾಲಕೃಷ್ಣ ರಾಜೀನಾಮೆ ನೀಡಿ ಮೊಳಕಾಲ್ಮೂರಿನತ್ತ ಮುಖ ಮಾಡಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರದಿಂದ ಗೋಪಾಲಕೃಷ್ಣಗೆ ಕೈ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬೆಳವಣಿಗೆ ಮೊಳಕಾಲ್ಮೂರು ಕಾಂಗ್ರೆಸ್ ಅಲ್ಲಿ ಕಿಚ್ಚನ್ನ ಹೊತ್ತಿಸಿದೆ. ಈ ಬಗ್ಗೆ ಮಾತನಾಡಿದ ಟಿಕೆಟ್ ಆಕಾಂಕ್ಷಿ ಯೋಗೀಶ್ ಬಾಬು, ಪಕ್ಷಕ್ಕಾಗಿ ದುಡಿದವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವಂತ ಭರವಸೆ ಇದೆ. ಭಾರತ್ ಜೋಡೋ ಯಾತ್ರೆ ವೇಳೆ ಡಿಕೆಶಿ ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ತಿಪ್ಪೇಸ್ವಾಮಿ ಹಾಗೂ ನನ್ನ ಕೈ ಹಿಡಿದು ಎತ್ತಿದ್ರು. ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ನೀಡಿದ್ರು ಗೆಲ್ಲಿಸಿ ಅಂತ ಮನವಿ ಮಾಡಿದ್ರು. ಈಗ ನಮ್ಮಿಬ್ಬರಲ್ಲೇ ಒಬ್ಬರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಏನು ಹೇಳ್ತಾರೆ ಅಂದರೆ, ನಾವು ಇಷ್ಟು ಜನ ಅರ್ಜಿ ಹಾಕಿದ್ವಿ, ನಮ್ಮಲ್ಲಿ ಯಾರಿಗಾದರೂ ಕೊಡಲಿ ಸಂತೋಷ, ಯಾಕೆ ಹಣಬಲ ಇಲ್ವಾ ಅಂತೇಳಿ. ಈಗ ನಮ್ಮ ಸೋಮಣ್ಣಗೆ ಹಣಬಲ ಇದೆ, ಯಾಕೆ ಹಣಬಲ ಒಂದೇ ಮುಖ್ಯ ಅಲ್ಲ, ಹಣಬಲ ಇದೆ, ಅವ್ರು ಕೊಡಬಾರ್ದಾ, ನನಗೆ ಕೊಡಬಾರ್ದಾ? ಅವ್ರು ಕೇಳೋಂಥ ಹಕ್ಕಿದೆ, ಎಲ್ಲರೂ ಕೇಳ್ತಾರೆ. ಹಂಗಂತಂದು ಅಲ್ಲ, ಅದು ಎಲ್ಲರೂ ಇಷ್ಟು ದಿನ ನಾವೆಲ್ಲ ಚೆನ್ನಾಗೇ ಇದ್ದೀವಿ, ಅದು ನ್ಯಾಚುರಲ್ ಅಲ್ವಾ. ಈ ನಿಟ್ಟಿನಲ್ಲಿ ಮತ್ತು ಜೋಡೋ ಯಾತ್ರೆಯಲ್ಲಿ ನಿಮ್ಗೆಲ್ಲರೂ ಗೊತ್ತೇ ಇದೆ, ನಮ್ಮ KPCC ಅಧ್ಯಕ್ಷರು ಬಹಿರಂಗವಾಗಿ ಘೋಷಣೆಯನ್ನು ಕೂಡ ಮಾಡಿದರು. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದವರಿಗೆ ಆದ್ಯತೆ ಕೊಟ್ಟೇ ಕೊಡ್ತಾರೆ ಅನ್ನೋಂಥ ಒಂದು ಭರವಸೆ ನನಗಿದೆ. ಹಂಗಾಗಿ ಅವ್ರು ಹೇಳಿಕೆ ಕೊಟ್ಟಿರ್ಬೋದು, ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಬಟ್ ನನಗೆ ಟಿಕೆಟ್ ಇನ್ನು ಮೊಳಕಾಲ್ಮೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಸಂಭಾವ್ಯರಲ್ಲಿ ನನ್ನ ಹೆಸರಿದೆ ಅಂತ ಹೇಳಿ ಮಾಜಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿರೋ ಅವರು, ಮೊಳಕಾಲ್ಮೂರು ಕ್ಷೇತ್ರದ ಜನ ಉತ್ಸಾಹ ತೋರಿದ್ದಾರೆ. ಕಾಂಗ್ರೆಸ್ ನಾಯಕರು 2 ವರ್ಷಗಳಿಂದ ಪಕ್ಷಕ್ಕೆ ಆಹ್ವಾನ ಮಾಡ್ತಲೇ ಇದ್ರು. ಮೊಳಕಾಲ್ಮೂರು ಟಿಕೆಟ್ ಸಂಭಾವ್ಯ ಪಟ್ಟಿಯಲ್ಲಿ ನನ್ನ ಹೆಸರಿದೆ, ಸಂಭಾವ್ಯ ಪಟ್ಟಿಯಲ್ಲಿ ಇರೋದೇ ಫೈನಲ್ ಆಗುವಂತ ವಿಶ್ವಾಸ ಇದೆ ಅಂತ ಹೇಳಿಕೊಂಡಿದ್ದಾರೆ. ಮೊಳಕಾಲ್ಮೂರು ನನ್ನ ಹುಟ್ಟೂರು, ಸ್ವಕ್ಷೇತ್ರ, ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು ಸರಿಯಲ್ಲ. ಗೋ ಬ್ಯಾಕ್ ಗೋಪಾಲಕೃಷ್ಣ ಅನ್ನೋ ನೈತಿಕ ಹಕ್ಕೇ ಇಲ್ಲ ಅಂತ ಹೇಳಿ ತಮ್ಮ ವಿರೋಧಿಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಇಂಗಿತವನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಕಾಂಗ್ರೆಸ್ನವರು ಅವಕಾಶ ಮಾಡಿಕೊಟ್ಟು ನೀನು ನಿಲ್ಲು ಅಂತೇಳಿ ನನಗೆ ಆದೇಶ ಕೊಟ್ಟರೆ ನಾನು ಮುಂದೆ ಇಲ್ಲಿ ಪಕ್ಷಕ್ಕೆ ನಿಲ್ತೀನಿ. ಸುಮಾರು 2 ವರ್ಷದಿಂದ ಕೇಳ್ತಲೇ ಇದ್ದರು ನನಗೆ, ನೀವು ನಮ್ಮ ಪಕ್ಷಕ್ಕೆ ಬನ್ನಿ, ಗರ್ವಾಪ್ಸಿ ಅಂತ ಆಗಲಿಂದ ಕೇಳ್ತಾ ಇದ್ದರು. ಈ ಸಂಭಾವ್ಯ ಪಟ್ಟಿಯಲ್ಲಿ ಕೂಡ ನನ್ನ ಹೆಸರು ಬರೋದ್ರಿಂದ ಆ ಸಂಭಾವ್ಯತೆಯನ್ನು ಉಳಿಸ್ಕೊಂಡು ಅವ್ರು ಟಿಕೆಟ್ ಕೊಡ್ತಾರನ್ನೋ ಒಂದು ಇಂಗಿತ ನನ್ನಲ್ಲಿದೆ. ನಾನು ಟಿಕೆಟ್ ಕೊಡ್ಬೋದು ಅಂತ ಯೋಚನೆಯಲ್ಲಿ ನಾನು ಕೂತಿದ್ದೀನಿ. ಕೊಟ್ಟರೆ ನಾನು ಕಾಂಗ್ರೆಸ್ ಪಕ್ಷದಿಂದ. ಲವ್ ಜಿಹಾದ್ಗೆ ಸಿಲುಕಿ ಹಿಂದೂ ಹುಡುಗಿಯರು ಕೊಲೆಯಾಗ್ತಾ ಇದ್ದಾರೆ. ಲವ್ ಜಿಹಾದ್ ಬಗ್ಗೆ ಹಿಂದೂಗಳು ಜಾಗರೂಕತೆಯಿಂದ ಇರಬೇಕು ಅಂತ ಹೇಳಿ ಹಿಂದೂ ಪರಿಷತ್ನ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಹಿಂದೂ ಹೋರಾಟಗಾರ್ತಿ ಹಾರಿಕಾ ಮಂಜುನಾಥ್ ಕರೆಯನ್ನ ಕೊಟ್ಟಿದ್ದಾರೆ. ಯಾದಗಿರಿಯ ಲಕ್ಷ್ಮೀ ದೇವಸ್ಥಾನದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಾರಿಕಾ ಮಂಜುನಾಥ್, ಲವ್ ಜಿಹಾದ್ ಪದ ಕೇರಳದಲ್ಲಿ ಹುಟ್ಟಿದೆ. ಪೋಷಕರು ತಮ್ಮ ಮನೆಯ ಹೆಣ್ಮಕ್ಳಿಗೆ ಲವ್ ಜಿಹಾದ್ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಹಿಂದೂಗಳು ಜಾತಿ ಸಮಸ್ಯೆ, ಸ್ವಾರ್ಥ ಮನೋಭಾವನೆ, ನಿರ್ಲಕ್ಷ್ಯತನದಿಂದ ಸಮಸ್ಯೆಯನ್ನ ಎದುರಿಸುವಂತಾಗಿದೆ ಅಂತ ಹೇಳಿದ್ದಾರೆ. ಹಿಂದೂಗಳ ನಿರ್ಲಕ್ಷ್ಯತನ, ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅಂತ ನಿರ್ಲಕ್ಷ್ಯತನ. 80 ವರ್ಷಗಳಿಂದ ಬರ್ಮಾವನ್ನ ಬಿಟ್ಟು ಬಂದ್ರಿ, 75 ವರ್ಷದಿಂದ ಪಾಕಿಸ್ತಾನವನ್ನ ಬಿಟ್ಟು ಬಂದ್ರಿ. ಇದೆಲ್ಲ ಆಗಿಯೂ ಹಿಂದೂ ಸಮಾಜ ಪಾಠ ಕಲಿಲಿಲ್ಲ ಅಂದ್ರೆ ಇನ್ನು 20.
ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಪ್ರಸಿದ್ಧ ವೈರಮುಡಿ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಜಿಲ್ಲಾಡಳಿತದ ಖಜಾನೆಯಿಂದ ತಂದಿದ್ದ ರತ್ನ ಖಚಿತ ವೈರಮುಡಿಯಿಂದ ಅಲಂಕಾರ ಮಾಡಲ್ಪಟ್ಟಿದ್ದ ಚೆಲುವ ನಾರಾಯಣನನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆಗೆ ಆಶ್ಲೇಷ ನಕ್ಷತ್ರದಲ್ಲಿ ಪೂಜೆ ನಡೆಸಿ ವೈರಮುಡಿ ತೊಡಿಸಿ ಮೆರವಣಿಗೆಯನ್ನ ಮಾಡಲಾಯಿತು. ವೈರಮುಡಿ ಸಾಗುವಂತ ಮಾರ್ಗದ ಪ್ರತಿ ಗ್ರಾಮದಲ್ಲೂ ವೈರಮುಡಿಗೆ ಭಕ್ತರು ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆಯಾಗಿದೆ. ಕ್ಯಾಬ್ ಚಾಲಕ ಕಾರ್ ಪಾರ್ಕಿಂಗ್ ವೇಳೆ ಏರ್ಪೋರ್ಟ್ ಬಳಿ ಇದ್ದ ಖಾಸಗಿ ಭದ್ರತಾ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿಯಾಗಿದೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಕಾರ್ ಚಾಲಕನ ಮೇಲೆ ಸಿಬ್ಬಂದಿ ಹಿಗಾಮುಗ ಥಳಿಸಿದ್ದಾರೆ. 6 ಮಂದಿ ಥಳಿಸಿರುವಂತಹ ದೃಶ್ಯ ಅಲ್ಲಿ ನೆರೆದಿದ್ದ ಜನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಮೊಬೈಲ್ ದೃಶ್ಯಗಳನ್ನು ನೀಡಿ ಪೊಲೀಸರಿಗೆ ಕ್ಯಾಬ್ ಚಾಲಕ ದೂರನ್ನು ಕೊಟ್ಟಿದ್ದಾನೆ. ಕೂಡಲೇ ಮುಂಬೈ ಪೊಲೀಸರು 6 ಮಂದಿ ಖಾಸಗಿ ಭದ್ರತಾ ಸಿಬ್ಬಂದಿಯನ್ನ ಬಂಧಿಸಿದ್ದಾರೆ. ಕೊರೋನಾ ವೈರಸ್ನಿಂದ ತತ್ತರಿಸಿರುವಂತಹ ದೇಶ ಇದೀಗ ಮತ್ತೆ ಸಾಂಕ್ರಾಮಿಕ ರೋಗಕ್ಕೆ ಸಿಲುಕಿ ನರಳುವಂತಹ ಆತಂಕ ಎದುರಾಗಿದೆ. ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ದೇಶದಲ್ಲಿ ಕೊರೋನಾ H3N2 ಸೇರಿ ವೈರಲ್ ಫೀವರ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ದೇಶದಲ್ಲಿ ಒಂದೇ ದಿನ ಮತ್ತೆ 3,000 ಹೊಸ ಕೇಸ್ಗಳು ಕಾಣಿಸಿಕೊಂಡಿವೆ. ಒಟ್ಟು 13,509 ಆಕ್ಟಿವ್ ಕೇಸಸ್ಗಳಿವೆ. ಇನ್ನು ಕರ್ನಾಟಕದಲ್ಲೂ ಹಲವರಿಗೆ ಸಾಂಕ್ರಾಮಿಕ ರೋಗ ಮಹಾಮಾರಿಯಂತೆ ಕಾಡ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1,000 ಗಡಿ ದಾಟಿದೆ. ಮಹಾರಾಷ್ಟ್ರ, ಕೇರಳ, ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕೋವಿಡ್ ಕೇಸ್ಗಳು ಕಾಣಿಸಿಕೊಳ್ತಾ ಇವೆ. ಭಾರತದಲ್ಲೇ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಕಳವಳವನ್ನು ವ್ಯಕ್ತಪಡಿಸಿದೆ. ಸಾರ್ವಜನಿಕರು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇರಬೇಕು, ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿದೆ. ಪೆಂಟಗನ್ ಚಿತ್ರದ ಹಾಡಿನಲ್ಲಿ ಬೋಲ್ಡ್ ಆಗಿ ನಟಿಸಿದ್ದ ನಟಿಗೆ ಬ್ಲೂ ಫಿಲ್ಮ್ ಮಾಡ್ತೀರಾ ಅಂತ ಕೇಳಿದ ಯೂಟ್ಯೂಬರ್ಗೆ ಬೆಂಗಳೂರಲ್ಲಿ ಥಳಿಸಲಾಗಿದೆ. ಗುರುದೇಶ್ ಪಾಂಡೆ ನಿರ್ಮಾಣದ ಕಿಶೋರ್ ಅಭಿನಯದ ಪೆಂಟಗನ್ ಸಿನಿಮಾದಲ್ಲಿ ನಟಿ ತನಿಷಾ ಬೋಲ್ಡ್ ಆಗಿ ನಟಿಸಿದ್ದಾರೆ. ಅದನ್ನ ನೋಡಿದ ಯೂಟ್ಯೂಬರ್ ನೀಲಿ ಚಿತ್ರಗಳಲ್ಲಿ ನಟಿಸ್ತೀರಾ ಅಂತ ಪ್ರಶ್ನೆ ಕೇಳಿದ. ಸದ್ಯ ಯೂಟ್ಯೂಬರ್ಗೆ ಚಿತ್ರತಂಡ ಚಳಿ ಬಿಡಿಸಿದೆ. ನೀತಾ ಅಂಬಾನಿ ಹಾಗೂ ರಿಲಯನ್ಸ್ ಸಂಸ್ಥೆಯ ಕನಸಿನ ಸಾಂಸ್ಕೃತಿಕ ಕೇಂದ್ರ ಉದ್ಘಾಟನೆಯಾಗಿದೆ. ನೀತಾ ಅಂಬಾನಿ ಸಾಂಸ್ಕೃತಿಕ ಕೇಂದ್ರ ಇಡೀ ವಿಶ್ವವನ್ನೇ ಆಕರ್ಷಿಸ್ತಾ ಇದೆ. ಮುಂಬೈನ ಬಾಂದ್ರಾ ಕುರ್ಲಾ ಸಂಕೀರ್ಣದಲ್ಲಿರುವಂತಹ ಜಿಯೋ ವರ್ಲ್ಡ್ನಲ್ಲಿ ಈ ವಿಶ್ವಮಟ್ಟದ ಕಲ್ಚರಲ್ ಸೆಂಟರ್ ನಿರ್ಮಿಸಲಾಗಿದೆ. ಕಾರ್ಯಕ್ರಮಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್, ಆಮಿರ್ ಖಾನ್, ರಣವೀರ್ ಸಿಂಗ್, ದೀಪಿಕಾ ಪಡುಕೋಣೆ, ಪ್ರಿಯಾಂಕಾ ಚೋಪ್ರಾ, ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಹಾಲಿವುಡ್, ಬಾಲಿವುಡ್ ನಟ ನಟಿಯರು, ಕ್ರೀಡಾಪಟುಗಳು, ರಾಜಕಾರಣಿಗಳು ಮೆರುಗನ್ನು ನೀಡಿದರು. ಅಂತಾರಾಷ್ಟ್ರೀಯ ಮಟ್ಟದ ಈ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಾ ಅಂಬಾನಿ, ರಘುಪತಿ ರಾಘವ ರಾಜಾರಾಮ್ ಹಾಡಿಗೆ ಹೆಜ್ಜೆ ಹಾಕಿದರು. ಇದಾಗಿತ್ತು ಟಾಪ್ 1888 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು. Headlines presented by Infra Market, India's largest